ನಮಸ್ಕಾರ ಎಲ್ಲ ಪಾಲಕರಿಗೆ. ಇವತ್ತು ತಮ್ಮ ಮುಂದುಗಡೆಗೆ ಒಂದು ವಿಶಿಷ್ಟವಾದಂಥ ಸಂಚಿಕೆಯನ್ನು ಪರಿಚಯಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದುಗಡೆಗೆ ಸಾಕಷ್ಟು ನರ್ಸರಿ ಕ್ಲಾಸಸ್ನಲ್ಲಿ ಆದಂಥ ಶಿಕ್ಷಣ ಶೈಲಿಯ ಬದಲಾವಣೆಗಳನ್ನು ಮತ್ತು ವಿಜ್ಞಾನದ ಪ್ರಯೋಗಾಲಯದ ಮುಖಾಂತರವಾಗಿ ವಿಜ್ಞಾನದ ವಿಷಯವನ್ನು ಮಕ್ಕಳಿಗೆ ಶಾಶ್ವತವಾಗಿ ತಲುಪಿಸುವಂಥ ಪ್ರಯತ್ನವನ್ನು ವಿಡಿಯೋ ಮುಖಾಂತರ ತಾವೆಲ್ಲರೂ ನೋಡಿದಿರಿ. ಇವತ್ತು ವಿಶಿಷ್ಟ ಏನಪ್ಪ ಅಂತಂದರೆ, ಹಿಂದಿ ಭಾಷೆಯನ್ನು ಕೂಡ ನಾವು ಸಂಪೂರ್ಣವಾಗಿ ಕಲಿಕೆ ಪದ್ಧತಿಯನ್ನು ಬದಲಾವಣೆಯನ್ನು ಮಾಡಿ ಮಕ್ಕಳಿಗೆ ಕ್ರಿಯಾತ್ಮಕ ಮತ್ತು ವಿಶಿಷ್ಟವಾದಂಥ ಒಂದು ರೀತಿಯಲ್ಲಿ ಅವರಿಗೆ ಶಾಶ್ವತವಾಗಿ ಆ ವಿಷಯವನ್ನು ಕಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ಪರಿಚಯ ನಂತರ ವಿದ್ಯಾರ್ಥಿಗಳ ಒಂದು ವಿಡಿಯೋವನ್ನು ನೋಡ್ತೀರಿ. ಅದರೊಳಗಡೆ ಹಿಂದಿ ಭಾಷೆಯ ಒಂದು ವ್ಯಾಕರಣದ ಅಂಶವನ್ನು ಪ್ರಾಯೋಗಿಕವಾಗಿ ತಮ್ಮ ಮುಂದುಗಡೆಗೆ ವಿಸ್ತಾರವಾಗಿ ಆ ವಿಷಯವನ್ನು ಪ್ರದರ್ಶನವನ್ನು ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಅದಕ್ಕೆ ದಯವಿಟ್ಟು ನಮ್ಮ ಮಕ್ಕಳ ಈ ಶ್ರಮವನ್ನು ಗೌರವವಾಗಿಟ್ಟುಕೊಂಡು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮಲ್ಲಿ ಇರುವಂಥ ಎಷ್ಟು ವಾಟ್ಸಪ್ ಗ್ರೂಪ್ ಇರ್ತವೆ ಶೇರನ್ನು ಮಾಡಿರಿ. ಸೋಷಲ್ ನೆಟ್ವರ್ಕ್ ಅಂದರೆ ಫೇಸ್ಬುಕ್ ಒಳಗಡೆ ಶೇರ್ ಮಾಡಿರಿ. ನಿಮ್ಮಲ್ಲಿ ಏನಾದರೂ ಬದಲಾವಣೆಗಳು ಆಗಬೇಕು, ಇನ್ನೂ ಹೆಚ್ಚಾಗಿ ಬದಲಾವಣೆ ಆಗಬೇಕು ಅಂತಂದರೆ ಕಮೆಂಟನ್ನು ಹಾಕಿರಿ, ಸಬ್ಸ್ಕ್ರೈಬನ್ನು ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಶಾಲೆಯಿಂದ ಬರುವಂಥ ಯಾವುದೇ ವಿಡಿಯೋಗಳು ತಮಗೆ ಮೊದಲೇ ಸ್ಥಾನದೊಳಗಡೆ ತಮಗೆ ಕಾಣ್ತಿದೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. 2, 3 स्टार्ट. संज्ञा क्या होती है? किसी व्यक्ति जैसे आईनी भुवनेश्वरी प्रकृति साथी, किसी वस्तु बोतल डस्टर टेबल चेयर, किसी स्थान जैसे ताजमहल दिल्ली बेंगलुरु, किसी स्वभाव जैसे रोने हंसना गुस्सा, किसी व्यक्ति किसी वस्तु